ಪಹಲ್ಗಾಮ್ನಲ್ಲಿ ನರಮೇಧ ಮಾಡಿದಂತಹ ಪಾಕಿಸ್ತಾನದ ಭಯೋತ್ಪಾದಕರು ಶ್ರೀಲಂಕಾಕ್ಕೆ ಓಡಿ ಹೋಗಿದ್ದಾರೆ. ಇಂಥದ್ದೊಂದು ಗುಮಾನಿ ಶುರುವಾಗಿದೆ. ಈ ಗುಮಾನಿಯ ಆಧಾರದಲ್ಲೇ ಶ್ರೀಲಂಕಾದಲ್ಲಿ ಶೋಧವನ್ನು ಕೈಗೊಳ್ಳಲಾಗಿದೆ. ಪಹಲ್ಗಾಮ್ ದಾಳಿಯ ಉಗ್ರರು ಶ್ರೀಲಂಕಾಕ್ಕೆ ಓಡಿ ಹೋದ್ರ, ಚೆನ್ನೈನಿಂದ ವಿಮಾನ ಮುಖಾಂತರ ಶ್ರೀಲಂಕಾಕ್ಕೆ ಓಡಿ ಹೋದ್ರ. ಚೆನ್ನೈನಿಂದ ಕೊಲಂಬೋಗೆ ಹೊರಟಿದ್ದಂತಹ ವಿಮಾನದಲ್ಲಿ ಶೋಧ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಬಂಡಾರನಾಯಕೆ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಿಂದ ಎಸ್ಕೇಪ್ ಆಗಿದ್ದಾರೆ. ಹಾಗಾದ್ರೆ ಈ ಉಗ್ರಗಾಮಿಗಳು ಚೆನ್ನೈನಿಂದ ಬಂದಂತ ವಿಮಾನದಲ್ಲಿ 6 ಭಯೋತ್ಪಾದಕರು, ಪಹಲ್ಗಾಮ್ ದಾಳಿಯ 6 ಭಯೋತ್ಪಾದಕರು ಇದ್ದ ಬಗ್ಗೆ ಗುಪ್ತಚರ ಇಲಾಖೆ ಶ್ರೀಲಂಕಾಕ್ಕೆ ಮಾಹಿತಿಯನ್ನು ಕೊಟ್ಟಿತ್ತು. ಅನುಮಾನದ ಆಧಾರದಲ್ಲಿ ಈ ಹಿನ್ನೆಲೆಯಲ್ಲಿ ಚೆನ್ನೈನಿಂದ ಶ್ರೀಲಂಕಾದ ರಾಜಧಾನಿ ಕೊಲಂಬೋಗೆ ವಿಮಾನ ಬರ್ತಾ ಇದ್ದ ಹಾಗೆ ವಿಮಾನವನ್ನ ತೀವ್ರ ತಪಾಸಣೆಗೆ ಒಳಪಡಿಸಲಾಯಿತು. ಜೊತೆಗೆ ಶ್ರೀಲಂಕಾದ ಏರ್ಪೋರ್ಟ್ನಲ್ಲೂ ಕೂಡ ಶೋಧವನ್ನು ಕೈಗೊಳ್ಳಲಾಯಿತು. ಬೆಳಗ್ಗೆ 11:59 ಶ್ರೀಲಂಕಾ ಏರ್ಲೈನ್ಸ್ಗೆ ಸೇರಿದಂತಹ ವಿಮಾನ ಸಂಖ್ಯೆ UL-122 ವಿಮಾನದಲ್ಲಿ ಪಹಲ್ಗಾಮ್ ದಾಳಿಯ 6 ಮಂದಿ ಶಂಕಿತರು ಬಂದಿರುವ ಬಗ್ಗೆ ಭಾರತದ ಗುಪ್ತಚರ ಇಲಾಖೆ ಶ್ರೀಲಂಕಾಕ್ಕೆ ಮಾಹಿತಿಯನ್ನು ನೀಡಿತ್ತು. ಅನುಮಾನದ ಆಧಾರದ ಮೇಲೆ ಈ ಮಾಹಿತಿಯನ್ನು ಪಡೆದ ತಕ್ಷಣ ಬೆಳಗ್ಗೆ 11:59 ಈ ಶ್ರೀಲಂಕಾ ಏರ್ಲೈನ್ಸ್ನ ವಿಮಾನ ಕೊಲಂಬೋದಲ್ಲಿರುವಂತಹ ಬಂಡಾರನಾಯಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿತಾ ಇದ್ದ ಹಾಗೆ ಶ್ರೀಲಂಕಾದ ಪೊಲೀಸರು, ಶ್ರೀಲಂಕಾದ ವಾಯುಸೇನೆ ಮತ್ತು ಶ್ರೀಲಂಕಾದ ಏರ್ಪೋರ್ಟ್ನ ಸಿಬ್ಬಂದಿ ಜಂಟಿಯಾಗಿ ಶೋಧ ಕಾರ್ಯಾಚರಣೆಯನ್ನು ಕೈಗೊಂಡರು. ವಿಮಾನದ ಒಳಗಡೆಯೂ ಕೂಡ ಶೋಧ ಕಾರ್ಯವನ್ನು ಕೈಗೊಳ್ಳಲಾಯಿತು. ಜೊತೆಗೆ ಏರ್ಪೋರ್ಟ್ನಲ್ಲೂ ಕೂಡ ಶೋಧ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಯಿತು. ಚೆನ್ನೈನ ಏರಿಯಾ ಕಂಟ್ರೋಲ್ ರೂಮಿನಿಂದ ಈ ಮಾಹಿತಿಯನ್ನು ಶ್ರೀಲಂಕಾಕ್ಕೆ ಕಳುಹಿಸಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ತುರ್ತಾಗಿ ಈ ಶೋಧವನ್ನು ಕೈಗೊಳ್ಳಲಾಗಿತ್ತು. ಆದರೆ ಶ್ರೀಲಂಕಾ ಏರ್ಲೈನ್ಸ್ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಪಹಲ್ಗಾಮ್ ದಾಳಿಯ 6 ಮಂದಿ ಶಂಕಿತರು ಶ್ರೀಲಂಕಾದ ಏರ್ಪೋರ್ಟ್ನಲ್ಲಿ ಪತ್ತೆ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಶ್ರೀಲಂಕನ್ ಏರ್ಲೈನ್ಸ್ ಪ್ರಕಟಣೆಯನ್ನು ಹೊರಡಿಸಿದೆ. ಈ ಶೋಧ ಕಾರ್ಯಾಚರಣೆಯಿಂದಾಗಿ ಸಿಂಗಾಪುರಕ್ಕೆ ಹೊರಡಬೇಕಾಗಿದ್ದಂತಹ ವಿಮಾನ, ಕೊಲಂಬೋದಿಂದ ಸಿಂಗಾಪುರಕ್ಕೆ ಹೊರಡಬೇಕಾಗಿದ್ದಂತಹ ವಿಮಾನದ ಹಾರಾಟ ವಿಳಂಬ ಆಗಿದೆ. ಅದಕ್ಕೋಸ್ಕರ ವಿಷಾದಿಸ್ತೇವೆ. ನಾವು ಭದ್ರತೆಯ ದೃಷ್ಟಿಯಲ್ಲಿ ಪ್ರಯಾಣಿಕರ ಭದ್ರತೆ ಮತ್ತು ಸುರಕ್ಷತೆಗೆ ಅತ್ಯಂತ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಎನ್ನುವಂತಹ ಪತ್ರಿಕಾ ಹೇಳಿಕೆಯನ್ನು ಶ್ರೀಲಂಕನ್ ಏರ್ಲೈನ್ಸ್ ಪ್ರಕಟ ಮಾಡಿದೆ. ಸೊ ಪಹಲ್ಗಾಮ್ ದಾಳಿಯ 6 ಮಂದಿ ಶಂಕಿತ ಭಯೋತ್ಪಾದಕರು